ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಕರ್ನಾಟಕದಲ್ಲಿ ನಿಮ್ಗೆ ಮೆಡಿಕಲ್ ಶಾಪ್ ಓಪನ್ ಆಗೋದು 10 ಗಂಟೆ ಮೇಲೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗೋದು 10 ಗಂಟೆ ಮೇಲೆ, ಹಾಸ್ಪಿಟಲ್ ಅಲ್ಲಿ OPD ಓಪನ್ ಆಗೋದು 9 ಗಂಟೆ ಮೇಲೆ. ಆದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಎಲ್ಲಂದ್ರೆ ಅಲ್ಲಿ ಎಗ್ಗು ಸಿಗ್ಗಿಲ್ಲದೆ ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಬಾರ್ ಓಪನ್ ಆಗ್ತವೆ. ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಹಾಕ್ತಾರೋ ಇಲ್ಲೋ ಕುಡುಕರು ಫಸ್ಟ್ ಹೋಗೋದೆ ಈ ಎಣ್ಣೆ ಅಂಗಡಿಗೆ, ಮದ್ಯದ ಅಂಗಡಿಗೆ. ಸೊ ಯಾವಾಗ ಬಾರ್ಗಳು ಓಪನ್ ಮಾಡಬೇಕು ಅನ್ನೋದಕ್ಕೆ ಕ್ಲಿಯರ್ ಆದಂತಹ ಗೈಡ್ಲೈನ್ಸ್ ಇದೆ. 10 ಗಂಟೆಗೆ ಓಪನ್ ಮಾಡಬೇಕು, ಅಧಿಕೃತವಾಗಿ 10 ಗಂಟೆಗೆ ಬಾರ್ಗಳು ಓಪನ್ ಆಗಬೇಕು. ಆದರೆ ನಿಮಗೆ ಎಲ್ಲಂದ್ರೆ ಅಲ್ಲಿ 5 ಗಂಟೆಗೆ ಬಾರ್ಗಳು ಓಪನ್ ಆಗಿರುತ್ತೆ, 6 ಗಂಟೆಗೆಲ್ಲ ಕುಡುಕರು ಕುಡಿದು ತೇಲಾಡಿ ಅಲ್ಲೇ ಬಾರ್ ಮುಂದೆ ಬಿದ್ದು ಒದಾಡ್ತಾ ಇರ್ತಾರೆ. ಸೊ ಈ ತರ ಸಿಚುವೇಶನ್ ಇದ್ರೂ ಕೂಡ ಪೊಲೀಸರು ಒಂದು ರೇಡ್ ಮಾಡಲ್ಲ, ಒಂದು ಬಾರ್ ಸೀಸ್ ಮಾಡಲ್ಲ. ಯಾಕಂದ್ರೆ ಮೋಸ್ಟ್ಲಿ ಐ ಡೋಂಟ್ ನೋ ಅವ್ರಿಗೆ ಅವ್ರ ಜೊತೆಗೆ ಯಾವ ರೀತಿಯಾದಂಥ ಒಪ್ಪಂದ ಇರುತ್ತೋ ಏನೋ ಅಂತ. ಸೊ ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೆಲಮಂಗಲದ ಒಂದು ಸ್ಟೋರಿ ಹೇಳ್ತಾ ಇದೀವಿ. ಇಲ್ಲಂತ ಹೇಳೋರು ಕೇಳೋರು ಯಾರು ಇಲ್ಲ ಬಿಡಿ. ಕಾಫಿ ಕುಡಿಯೋ ಹೊತ್ತಲ್ಲಿ ಆಲ್ಕೋಹಾಲ್ ಕೊಡ್ತಿರೋ ಬಾರ್ಗಳಲ್ಲಿ ಕಾಫಿ ಕೊಡಲ್ಲ, ಆಲ್ಕೋಹಾಲೇ ಕೊಡೋದು. ಆದ್ರೆ ಕೊಡೋಕೆ ಟೈಮಿಂಗ್ ಇದೆ, ಯಾವಾಗ ಆಲ್ಕೋಹಾಲ್ ಕೊಡ್ಬೇಕು ಅಂತ. ಬೆಳಿಗ್ಗೆ 5 ಗಂಟೆಯಿಂದಲೇ ಎಣ್ಣೆ ಸಪ್ಲೈ ಮಾಡ್ತಾ ಇವೆ ಬಾರ್ಗಳು. ಬೆಳಿಗ್ಗೆ ಬಾರ್ ಓಪನ್ ಮಾಡ್ತಾ ಇವೆ. ಆದ್ರೆ ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಪರ್ಮಿಷನೇ ಇಲ್ಲ. ಅದೇಂಗ್ ಪರ್ಮಿಷನ್ ಕೊಟ್ಬಿಡ್ತಾರೆ? ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡ್ಬೇಕು. 10 ಗಂಟೆಗೆ ಓಪನ್ ಮಾಡಿದ್ರೆ ರೇಡ್ ಮಾಡಿ ಸೀಸ್ ಮಾಡ್ಬೋದು. ಏನಿದು ಸ್ಟೋರಿ, ಬನ್ನಿ ನೋಡೋಣ. ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸುರಕ್ಷತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸರ್ಕಾರ ಅವಧಿಗಿಂತ ಮುಂಚೆ ಅಥವಾ ನಿಗದಿತ ಸಮಯಕ್ಕಿಂತ ಮುಂಚೆ ಬಾರ್ಗಳನ್ನ ಓಪನ್ ಮಾಡುವ ಹಾಗಿಲ್ಲ. ಆದ್ರೆ ನೋಡಿ, ನೆಲಮಂಗಲದಲ್ಲಿ ಎಗ್ಗು ಸಿಗಲಿದೆ ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾ ಇದ್ದಾರಂತೆ. ಹುಡುಕರು ಅಂತ ಅನ್ಬಾರ್ದಂತೆ, ಅವ್ರನ್ನ ಮದ್ಯಪಾನ ಪ್ರಿಯರು ಅಂತ ಅನ್ಬೇಕಂತೆ. ಬಟ್ ಈ ಮದ್ಯಪಾನ ಪ್ರಿಯರಿಂದ ನಮ್ಮ ಹೆಣ್ಮಕ್ಳು ಅನುಭವಿಸ್ತಾ ಇರುವಂತ ಕಷ್ಟಗಳನ್ನ ನೋಡಿದ್ರೆ ಯಾವ ಸರ್ಕಾರಕ್ಕೆ ಅಷ್ಟು ದಮ್ಮು ತಾಕತ್ತಿ ಇರುತ್ತೆ ಪಾನಮುಕ್ತ ಕರ್ನಾಟಕವನ್ನ ಮಾಡಕ್ಕೆ, ಮದ್ಯಪಾನ ಮುಕ್ತ ಕರ್ನಾಟಕವನ್ನ ಮಾಡಕ್ಕೆ? ಕುಮಾರಸ್ವಾಮಿ ಅವರು ಅಟೆಂಪ್ಟ್ ಮಾಡಿದ್ರು. ಆದ್ರೆ ಹಾಗೆ ನೋಡಿದ್ರೆ ಕರ್ನಾಟಕಕ್ಕೆ ಅಬಕಾರಿ ಇಲಾಖೆಯಿಂದಲೇ ಅತಿ ಹೆಚ್ಚು ಹಣ ಬರುವುದರಿಂದ ಆ ಒಂದು ದಿಟ್ಟ ಹೆಜ್ಜೆಯನ್ನ ಇಡೋದಕ್ಕೆ ಯಾರಿಗೂ ಕೂಡ ದಮ್ಮು ತಾಕತ್ತು ಇಲ್ಲ ಬಿಡಿ. ಯಾಕೆ ಅಂತಂದ್ರೆ ಬಹಳಷ್ಟು ಕಡೆ ಹೆಣ್ಮಕ್ಳು ಪಡ್ತಾ ಇರುವಂತ ಕಷ್ಟ ನೋಡಿದ್ರೆ ಯಾಕಪ್ಪ ಬೇಕು ಈ ಸಾರಾಯಿ ಅಂಗಡಿಗಳು ಅಂತ ಅನ್ಸುತ್ತೆ. ಇರ್ಲಿ ಬಿಡಿ. ಆದರೆ ಈಗಿರುವಂತಹ ಪ್ರಾಬ್ಲಮ್ ಏನು ಅಂತಂದ್ರೆ ಅವಧಿಗಿಂತ ಮುಂಚೆ, ಆಮೇಲೆ ನಿಗದಿತ ಸಮಯಕ್ಕಿಂತ ಮುಂಚೆನೆ ಬಾರ್ಗಳನ್ನ ಓಪನ್ ಮಾಡೋದು. ದೇವಸ್ಥಾನದ ಬಾಗಿಲು ಓಪನ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬೆಳಗ್ಗೆ ಈ ಬಾರ್ಗಳು ಮಾತ್ರ ಓಪನ್ ಆಗಿರ್ತವೆ. ಅಬಕಾರಿ ಇಲಾಖೆ ಅಧಿಕಾರಿಗಳೇ ಎತ್ತ ನೋಡಿ ಬರ್ತಾ ಇರೋದು ನೋಡ್ತಾರ. ಅವರು ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾರೋ 4 ಗಂಟೆಗೆ ಓಪನ್ ಮಾಡ್ತಾರೋ, ಎಷ್ಟು ಬರುತ್ತೆ ದುಡ್ಡು ಅನ್ನೋದನ್ನ ನೋಡ್ತಾರೆ. ಗೊತ್ತಿಲ್ಲ, ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ನೀವು ಬೆಳಗ್ಗೆನೆ ಓಪನ್ ಮಾಡ್ಬಿಡಿ, ಆದಷ್ಟು ದುಡ್ಡು ಬರ್ಲಿ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೋ ಐ ಡೋಂಟ್ ನೋ. ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆನೆ ಬಾರ್ಗಳಿಗೆ ಬರ್ತಾ ಇದ್ದಾರೆ ಜನ. ಬೆಳಗ್ಗೆ ಕುಡಿದು ರಸ್ತೆಯಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ. ಅಲ್ಲಿ ರಸ್ತೆಯಲ್ಲಿ ಹೋಗುವಂತಹ ಹೆಣ್ಮಕ್ಳು ಮಕ್ಕಳು ಇವ್ರಿಗೆಲ್ಲ ತೊಂದರೆ ಆಗುತ್ತಪ್ಪ. ದುಡಿದ ಹಣವನ್ನ ಹೀಗೆ ಹಾಳು ಮಾಡಿದ್ರೆ ಹೆಂಡತಿ ಮಕ್ಕಳ ಗತಿ ಏನು ಅಂತಂದ್ರೆ ಅಷ್ಟೇ ಕತೆ. ದಿನ ಬೆಳಗ್ಗೆ 5 ಗಂಟೆಗೆ ಬಾರಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಒಲೆ ಉರಿಯುತ್ತಾ? ಹೆಂಡತಿ ಮಕ್ಕಳು ನೆಮ್ಮದಿಯಾಗಿರ್ತಾರ? ಸಾಧ್ಯನೇ ಇಲ್ಲ. ಅಕ್ರಮ ಮದ್ಯ ಮಾರಾಟದಲ್ಲೇ ಸಾವಿರಾರು ರೂಪಾಯಿ ಸಂಪಾದಿಸ್ತಾ ಇದ್ದಾರೆ ಬಾರ್ ಓನರ್ಸ್. MRP ದರಕ್ಕಿಂತ ಹೆಚ್ಚಿನ ಬೆಲೆ. ಯಾವಾಗ? ಬೆಳಗ್ಗೆ. ಬಸವನಹಳ್ಳಿಯ ರಂಗನಾಥ ಬಾರ್, ಸೊಂಡೆಕೊಪ್ಪ ರಸ್ತೆಯ ಪುನೀತ್ ಬಾರ್ನಲ್ಲಿ ಈ ರೀತಿ ಆಗ್ತಾ ಇದೆಯಂತೆ. ಆ ಬಾರ್ನವರು ಉತ್ತರ ಕೊಡಬೇಕು. ಅಬಕಾರಿ ಇಲಾಖೆ ಕಣ್ಮುಚ್ಕೊಂಡು ಕುಳಿತಿದೆಯಾ ಅಂತ. ಬಟ್ ಅದರ್ವೈಸ್ ಆಲ್ಸೋ ಈ ರೀತಿ ಮಾಡೋರಿಗೆ ಕಾನೂನಿನ ಪ್ರಕಾರ ಅವರಿಗೆ ಕ್ರಮಗಳಿವೆ. ಏನು ಅಂತಂದ್ರೆ, ನೀವು ಮುಂಚಿತವಾಗಿ ಬಾರ್ ತೆಗೆದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗಬಹುದು, ಅಮಾನತು ಮಾಡಬಹುದು. ಯಾಕಂದ್ರೆ ಕರ್ನಾಟಕ ಅಬಕಾರಿ ಕಾಯ್ದೆ ಸೆಕ್ಷನ್ 29 ಅಡಿಯಲ್ಲಿ ಅಬಕಾರಿ ಇಲಾಖೆಯ ನಿಯಮ ಉಲ್ಲಂಘಿಸಿದ್ರೆ ನಿಮ್ಮ ಬಾರ್ನ ಮದ್ಯದ ಪರವಾನಗಿಯನ್ನ ಅಮಾನತುಗೊಳಿಸಬಹುದು ಮತ್ತು ರದ್ದುಗೊಳಿಸಬಹುದು. ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬಹುದು. ಅಷ್ಟೇ ಅಲ್ಲ, ಭಾರಿ ದೊಡ್ಡ ಪ್ರಮಾಣದ ಭಾರಿ ನಗದು ದಂಡವನ್ನ ಕೂಡ ತಮ್ಮ ಮೇಲೆ ಹೇರಬಹುದು. ಅಷ್ಟೇ ಅಲ್ಲ, ಸ್ಥಳೀಯ ಪೊಲೀಸರು ಮತ್ತು ಅಬಕಾರಿ ಅಧಿಕಾರಿಗಳು ನಿಮ್ಮ ಬಾರ್ ಮೇಲೆ ದಾಳಿ ಮಾಡಿ ನಿಮ್ಮ ಬಾರ್ ಅನ್ನ ಕೂಡ ಕ್ಲೋಸ್ ಮಾಡಿಸಿ ಸೀಸ್ ಮಾಡಿಸಬಹುದು. ಸೊ ಬಿ ಕೇರ್ಫುಲ್.
ಲೈಸೆನ್ಸ್ ತಗೊಂಡಿರ್ತೀರಿ, ಮದ್ಯ ಮಾರಾಟ ಮಾಡ್ತೀರಿ, ಮಾಡಿ, ಬೇಡ ಅನ್ನಲ್ಲ. ಆದರೆ ನಿಮಗೆ ಇಂಥ ಒಂದು ಟೈಮಿಂಗ್ ಇದೆ. ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ತೆರೆಯೋದಲ್ಲ. ನೆಲಮಂಗಲ ಅಬಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ದಯವಿಟ್ಟು ಇತ್ತ ಗಮನ ಹರಿಸಿ. ಅಟ್ಲೀಸ್ಟ್ ಬೆಳಗ್ಗೆ ಆದರೂ ನೆಮ್ಮದಿಯಿಂದ ಎದ್ದು ಕೆಲಸಕ್ಕೆ ಹೋಗೋದಕ್ಕೆ ಹೆಣ್ಮಕ್ಳಿಗೆ ಅನುವು ಮಾಡಿಕೊಡಿ. ಕುಡಿದು ಬಂದು ಮತ್ತೆ ಮನೆಯಲ್ಲಿ ರಾದ್ದಾಂತ ಮಾಡಿ ಜೀವನನೇ ಹಾಳು ಮಾಡಿಬಿಡ್ತಾರೆ. ಕುಡುಕರು ಅಲ್ಲ, ಮದ್ಯಪಾನ ಪ್ರಿಯರು.